ಸತ್ಯದ ಸಾಕ್ಷಾತ್ಕಾರ ಆಗದ ಹೊರತು ಸುಖ ಇಲ್ಲ ಅನ್ನೋದನ್ನು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಸಾಂಖ್ಯ ಯೋಗದ ಶ್ಲೋಕ 67 ಈ ರೀತಿ ಇದೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಾ ವಿವಾಂಭಸಿ. ಇಷ್ಟೆಲ್ಲ ಗಹನವಾದ ವಿಚಾರ ಇದ್ರೂ ಕೂಡ ಮನಸ್ಸು ಯಾಕೆ ಅಂತರಂಗದ ಆಳಕ್ಕೆ ಇಳಿಯೋದಿಲ್ಲ? ಅದು ಸಹಜ ಅನ್ನತಾನೆ ಕೃಷ್ಣ. ಯಾಕೆ ಅಂದರೆ ಮನಸ್ಸಿಗೆ ಒಂದು ಸ್ವಭಾವ ಇದೆ. ಯಾವುದನ್ನು ನಾವು ಅದಕ್ಕೆ ಅಭ್ಯಾಸ ಮಾಡಿದ್ದೀವೋ ಅದನ್ನೇ ಅದು ಮೆಚ್ಚಿಕೊಳ್ಳೋದು. ಹೊಸದನ್ನು ಅದು ನಿರಾಕರಿಸುತ್ತೆ. ಹಾಗೂ ಪರಿಚಿತವಾದದ್ದನ್ನು ಮಾತ್ರ ಅದು ಇಷ್ಟಪಡುತ್ತೆ. ಮನಸ್ಸಿಗೆ ಒಳಪ್ರಪಂಚ ಅಪರಿಚಿತ. ಆದ್ದರಿಂದ ಅದು ಒಳಪ್ರಪಂಚದತ್ತ ಹರಿಯೋದೇ ಇಲ್ಲ. ಮನಸ್ಸಿಗೆ ಗಟ್ಟಿಯಾಗಿ ಹೇಳಿದರೆ ಅದು ಅಂತರ್ಮುಖವಾಗುತ್ತೆ. ಆದರೆ ಆ ಪ್ರಯತ್ನ ನಾವು ಮಾಡೋದಿಲ್ಲ. ಈ ಅಪಾಯವನ್ನು ಈ ಶ್ಲೋಕದಲ್ಲಿ ಕೃಷ್ಣ ವಿವರಿಸಿದ್ದಾನೆ. ಮನಸ್ಸಿಗೆ ನಾವು ಬಾಲ್ಯದಿಂದ ಏನನ್ನು ಅಭ್ಯಾಸ ಮಾಡಿಸಿದ್ದೀವೋ ಅದರ ಹಿಂದೆ ಅದು ಹೋಗುತ್ತೆ. ಉದಾಹರಣೆಗೆ, ಬಾಲ್ಯದಿಂದಲೂ ಶಾಕಾಹಾರಿ ಆಗಿದ್ದವನಿಗೆ ಮಾಂಸವನ್ನು ಕಂಡಾಗ ಅಸಹ್ಯ ಅನಿಸುತ್ತೆ. ಆದರೆ ಅದೇ ಮಾಂಸ ಮಾರೋವನು ಮಾಂಸದ ಮಧ್ಯದಲ್ಲೇ ಇದ್ದು ಅದನ್ನೇ ಬೇಯಿಸಿ ತಿಂದರೂ ಅವನಿಗೆ ಹೇಸಿಗೆ ಅನಿಸೋದಿಲ್ಲ. ಇದೆಲ್ಲವೂ ಮನಸ್ಸಿಗೆ ನಾವು ಕೊಡುವ ತರಬೇತಿ. ಮನಸ್ಸು ನಿರಂತರ ಯಾವುದನ್ನು ನೋಡುತ್ತೋ ಅದನ್ನೇ ರೂಢಿ ಮಾಡಿಕೊಳ್ಳುತ್ತೆ. ಆ ರೀತಿ ಮನಸ್ಸು ಭಗವಂತನಿಂದ ನಿರ್ಮಿಸಲ್ಪಟ್ಟಿದೆ. ಇಂದ್ರಿಯಗಳು ನಿತ್ಯ ಯಾವುದನ್ನು ನೋಡುತ್ತವೋ ಅದನ್ನು ಮೆಚ್ಚುವಂತಹ ಸ್ವಭಾವವನ್ನು ಭಗವಂತ ಮನಸ್ಸಿಗೆ ಕೊಟ್ಟಿದ್ದಾನೆ. ಇಂತಹ ಮನಸ್ಸಿನ ಸ್ವಭಾವವನ್ನು ಅರಿಯದೇ ಇದ್ದರೆ ಅಪಾಯಕಾರಿ. ಅದು ನಮ್ಮ ಪ್ರಜ್ಞೆಯನ್ನು ಅಪಹಾರ ಮಾಡಿಬಿಡುತ್ತೆ. ಇದನ್ನು ಒಂದು ಒಳ್ಳೆ ಉದಾಹರಣೆ ಮುಖೇನ ಕೃಷ್ಣ ವಿವರಿಸ್ತಾ ಇದ್ದಾನೆ. ನಾವು ಹಾಯಿ ದೋಣಿಯಲ್ಲಿ ಪ್ರಯಾಣಿಸುವ ನಾವಿಕ ಇದ್ದ ಹಾಗೆ. ನಮ್ಮ ಮನಸ್ಸು ಆ ದೋಣಿಗೆ ಕಟ್ಟಿದ ಬಟ್ಟೆ. ಒಂದು ವೇಳೆ ನಮಗೆ ಆ ಬಟ್ಟೆಯನ್ನು ತಿರುಗಿಸಿ ನಮಗೆ ಬೇಕಾದ ಕಡೆ ದೋಣಿಯನ್ನು ನಿಯಂತ್ರಿಸುವ ಕಲೆ ಗೊತ್ತಿಲ್ಲದೆ ಇದ್ದರೆ ಗಾಳಿ ಬೀಸಿದ ಕಡೆ ನಾವು ಹೋಗ್ತೀವಿ ಹೊರತು ನಮಗೆ ಬೇಕಾಗಿರೋ ಕಡೆಗೆ ಖಂಡಿತ ಅಲ್ಲ. ಈ ಉದಾಹರಣೆ ತುಂಬ ಔಚಿತ್ಯಪೂರ್ಣವಾಗಿದೆ. ಒಂದು ವೇಳೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಕಲೆಯನ್ನು ಕಲಿಯದೇ ಇದ್ದರೆ ಬದುಕು ಛಿದ್ರ ವಿಛಿದ್ರವಾಗುತ್ತೆ. ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗತ್ತೆ ಅನ್ನುವ ಎಚ್ಚರವನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ. ಇದರ ಬಗ್ಗೆ ಯೋಚಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.